ಹಾಯ್ ಎವ್ರಿವನ್. ಹುಟ್ಟುವ ಮಕ್ಕಳಿಗೆ ಎಷ್ಟು ತಿಂಗಳಿಗೆ ಹಲ್ಲು ಬರುತ್ತೆ ಅಂತ ನಿಮಗೆ ಗೊತ್ತಾ? ಸೊ ನಾವು ಮಕ್ಕಳಿಗೆ ಯಾವಾಗ ಹಲ್ಲು ಬರುತ್ತೆ ಅಂದರೆ 6ರಿಂದ 7 ತಿಂಗಳಿಗೆ ಹಲ್ಲು ಬರಲು ಶುರು ಮಾಡ್ತದೆ. ಯಾಕೆ 6ರಿಂದ 7 ತಿಂಗಳಿಗೆ ಅಂದರೆ, ಸೊ ನಾವು ಮಕ್ಕಳಿಗೆ ಊಟ ಶುರು ಮಾಡುವುದೇ ಅಂದರೆ ಕಾಂಪ್ಲಿಮೆಂಟ್ರಿ ಅನ್ನೋ ಫುಡ್ಡನ್ನು ಕೊಡೋದೇ 6ರಿಂದ 7 ತಿಂಗಳಿಗೆ ಕೊಡ್ತೀವಿ. ನೀವು ಕೇಳ್ಬೋದು 6ರಿಂದ 7 ತಿಂಗಳಿಗೆ ಯಾಕೆ ಕಾಂಪ್ಲಿಮೆಂಟ್ರಿ ಫುಡ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಹುಟ್ಟ ಮಗುದು ಏನಿರುತ್ತೆ ಅಂದರೆ, ಹೊಟ್ಟೆ ಏನಿರುತ್ತೆ ಸಣ್ಣ ಸೈಜಲ್ಲಿ ಇರುತ್ತೆ, ಹಾಗೂ ಹೊಟ್ಟೆಯಲ್ಲಿರುವಂಥ ಮೆದೋಜರಕಾಂಗ ಗ್ರಂಥಿ ಆಗಿರ್ಬೋದು, ಅಂದರೆ ಪ್ಯಾಂಕ್ರಿಯಸ್ ಆಗಿರ್ಬೋದು, ಮತ್ತು ಸ್ಟಮಕ್ ಆಗಿರ್ಬೋದು, ಆ ಗ್ರಂಥಿಗಳಿಂದ ಪ್ರೊಡಕ್ಷನ್ ಆಗುವ ಎಂಜೈಮ್ಸ್, ಅಮೆಲೇಜು, ಲೈಪೇಜು, ಟ್ರಿಪ್ಸಿನೇಜ್, ಇವೆಲ್ಲ ಎಂಜೈಮ್ಸು ಒಂದು ನಾಳ ಆಗಿರ್ಬೋದು, ಅಂದರೆ ಪ್ಯಾಂಕ್ರಿಯಸ್ ಡಕ್ಟ್, ಇವೆಲ್ಲ ಅಭಿವೃದ್ಧಿ ಆಗೋಕ್ಕೆ ಮಕ್ಕಳಿಗೆ 6 ತಿಂಗಳು ಬೇಕಾಗುತ್ತೆ. ಸೊ 6 ತಿಂಗಳವರೆಗೂ ಮಗು ಬರೀ ತಾಯಿ ಎದೆ ಹಾಲು ಮಾತ್ರ ಕುಡಿಯುತ್ತಿರುತ್ತೆ. 6 ತಿಂಗಳಾದಮೇಲೆ ಸೆಮಿ ಸಾಲಿಡ್ ಫುಡ್, ಅಂದರೆ ನಾವೇನು ಹೇಳ್ತೀವಿ, ಈ ಕಡೆ ಲಿಕ್ವಿಡ್ ಅಲ್ಲ, ಈ ಕಡೆ ಸಾಲಿಡ್ಡು ಅಲ್ಲ, ಸೆಮಿ ಸಾಲಿಡ್ ಅಂದರೆ ದ್ರವಕ್ಕಿಂತ ಸ್ವಲ್ಪ ಜಾಸ್ತಿ ಇದು ಗಟ್ಟಿ ಇರುವಂಥ ಆಹಾರ, ಆ ಥರವನ್ನು ನಾವು ಕೊಡಲು ಶುರು ಮಾಡ್ತೀವಿ. ಸೊ ಆವಾಗ ಆ ಆಹಾರವನ್ನು ನಾವೇನು ಮಾಡೋಕ್ಕೆ ಮಗು ಕೊಟ್ಟಾಗ ಅದನ್ನು ಮಗು ಸ್ವಲ್ಪ ಚೀವ್ ಮಾಡೋಕ್ಕೋಸ್ಕರ 6 ತಿಂಗಳಿಗೆ ಇಂದ 7 ತಿಂಗಳಿಗೆ ಮಗುಗೆ ಹಲ್ಲು ಬರಲು ಶುರು ಮಾಡುತ್ತೆ. ಸೊ ನೀವು ಮಕ್ಕಳಿಗೆ ಅದು ನಿಮಗೆ ಗೊತ್ತಾಗ್ಬೋದು, ಮಗು ಏನಾಗುತ್ತೆ, ಊಟ ಮಾಡಬೇಕು. ಯಾವಾಗ ಊಟ ಮಾಡುತ್ತೆ? 6 ತಿಂಗಳಿಗೇನೆ. ಸೊ ಮಗು ಏನು ಮಾಡುತ್ತೆ, 6 ತಿಂಗಳಿಗೆ ಕುಂದ್ರಕ್ಕೆ ಶುರು ಮಾಡುತ್ತೆ. 6 ತಿಂಗಳಿಗಾದಮೇಲೆ ಮಗು ಏನು ಮಾಡುತ್ತೆ, 6 ತಿಂಗಳು ಕುಂದ್ರಕ್ಕೆ ಶುರು ಮಾಡಿದ ನಂತರ ಸೊ ಮಗು ಊಟವನ್ನು ಚೆನ್ನಾಗಿ ತೊಗೊಳ್ಳೋದು, ಸೆಮಿ ಸಾಲಿಡ್ ತೊಗೊಳಕ್ಕೆ ಶುರು ಮಾಡುತ್ತೆ. ಸೊ 6ರಿಂದ 9 ತಿಂಗಳವರೆಗೆ ಏನಾಗುತ್ತೆ, ಹಲ್ಲಿನ ಒಂದು ಬೆಳವಣಿಗೆ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಮಗುಗೆ ಪಿನ್ಸರ್ ಗ್ರ್ಯಾಪ್ಸ್ ಅಂತ ಹೇಳ್ತೀವಿ. ಸೊ ಮಗು ಏನಾಗುತ್ತೆ, ಕುಂತ ಮೇಲೆ ಏನಾಗುತ್ತೆ, ಈ ಒಂದು ಕೈಯನ್ನು ತೊಗೊಂಡು ಈ ಥರ ಊಟವನ್ನು ಅಥವಾ ಏನಾದರೂ ಸೌತೆಕಾಯಿಯನ್ನು ಹೆಚ್ಚಿದ್ದಾಗಿರ್ಬೋದು, ಊಟನಾಗಿರ್ಬೋದು, ಈ ಥರ ತೆಗೆದುಕೊಂಡು ಏನು ಮಾಡುತ್ತೆ, ಹಲ್ಲಲ್ಲಿ ಇಟ್ಕೊಳ್ಳೋಕೆ ಶುರು ಮಾಡುತ್ತೆ. ಸೊ ಮಗುಗೆ ಏನಾಗುತ್ತೆ, 6ರಿಂದ 7 ಅಂದರೆ 7 ತಿಂಗಳಲ್ಲಿ ಫಸ್ಟ್ 1 ಹಲ್ಲು ಬರುತ್ತೆ, 9 ತಿಂಗಳಿಗೆ ಇನ್ನೊಂದು 2 ಹಲ್ಲು ಬರುತ್ತೆ. ಸೊ ಅವಾಗ ಏನು ಮಾಡುತ್ತೆ ಅಂದರೆ, ಮಗುಗೆ ಊಟ ಮಾಡೋದಕ್ಕೋಸ್ಕರ ಈ ಹಲ್ಲುಗಳನ್ನು ದೇವರು 6ರಿಂದ 9 ತಿಂಗಳಿಗೆ ಹಲ್ಲನ್ನು ಸೃಷ್ಟಿಸಿರುತ್ತಾನೆ. ಸೊ ಹಾಗಾಗಿ ಮತ್ತು ಈ ಮಗುಗೇನು ಫಸ್ಟ್ ಬರ್ತಾವಲ್ಲ ಹಲ್ಲು, ಅವನ್ನ ಮಿಲ್ಕ್ ಟೀತ್ ಅಂತ ಕರಿತೀವಿ. ಅಂದರೆ ಒಟ್ಟು 20 ಹಲ್ಲು ಬರ್ತವೆ. 6 ತಿಂಗಳು ಅಂದರೆ 6 ತಿಂಗಳಿಂದ ಶುರುವಾಗಿ ಒಂದು 3 ವರ್ಷದೊಳಗೆ 20 ಹಲ್ಲು ಬರ್ತವೆ. ಮತ್ತು ಇವೇನಾಗ್ತವೆ ಹಲ್ಲು, ಇವು ಪರ್ಮನೆಂಟ್ ಅಲ್ಲ. 6 ವರ್ಷಕ್ಕೆ ಏನಾಗ್ತವೆ, ಇವೆಲ್ಲ ಹಲ್ಲು ಬಿದ್ದೋಗ್ತವೆ. ಬಿದ್ದೋಗಿ 6 ವರ್ಷಕ್ಕೆ ಹೊಸ ಹಲ್ಲು ನಿಮಗೆ ಬರ್ತವೆ. ಅವು ಸದೃಢವಾದ ಹಲ್ಲು, ಅವು ಲೈಫ್ ಲಾಂಗ್ ಇರ್ತವೆ. ಸೊ ಮಕ್ಕಳಿಗೆ ಏನಾದರೂ ಡೆಂಟಲ್ ಕೇರಿಸ್ ಆದಾಗ ಮಕ್ಕಳಿಗೆ ಅದೇನಾದರೂ ಆದರೆ 6 ವರ್ಷದವರೆಗೂ ಟೆನ್ಷನ್ ಬೇಡ, ಯಾಕಂದರೆ ಅವು ಬಿದ್ದು ಹೊಸ ಬರ್ತವೆ. 6 ತಿಂಗಳಾದಮೇಲೆ 6 ವರ್ಷ ಆದಮೇಲೆ ಏನು ಬರ್ತಾವಲ್ಲ ಅವನ್ನ ಚೆನ್ನಾಗಿ ಕಾಪಾಡ್ಕೋಬೇಕು, ಡೆಂಟಲ್ ಕೇರಿಸ್ ಆಗ್ಲಾರ್ದಂಗೆ. ಅವಾಗ ಚಾಕ್ಲೇಟ್ ಆಗಿರ್ಬೋದು, ಚಿಪ್ಸು, ಕುರ್ಕುರೆ ಯಾವನಾಗಿರ್ಬೋದು, ಆ ಥರ ಕೊಡೋಕೆ ಹೋಗ್ಬಿಡಿ, ಚೆನ್ನಾಗಿ ಕಾಪಾಡಲಿ ಅಂತ ಇಷ್ಟನ್ನು ಹೇಳ್ತೀನಿ ನಾನು.